ವೈದ್ಯೋ ನಾರಾಯಣೋ ಹರಿ. 25-35 ವರ್ಷದ ಹುಡುಗರು ನಂದು ಸಾಮಾನು ನಿಂತ್ಕೊಳ್ಳಲ್ಲ, ಎರೆಕ್ಟೈಲ್ ಡಿಸ್ಫಂಕ್ಷನ್, ಉದ್ರೇಕಹೀನತೆ, ಸೆರಗ್ ತಗಲಿದ್ರೆ ಸಾಕು ಔಟ್ ಆಗ್ಬಿಡುತ್ತೆ, ಹೆಂಡತಿ ಜೊತೆಯಲ್ಲಿ ಮುಟ್ಟಿದ್ರೆ ಸಾಕು ಇವನಿಗೆ ವೀರ್ಯ ಔಟ್ ಆಗುತ್ತೆ. ನೀವು ನಂಬಲ್ಲ ನನ್ನ ಮಾತನ್ನ, ಮದುವೆ ಆಗಿ 6 ವರ್ಷ ಆದ್ರೂ ಮಕ್ಕಳಾಗಲ್ಲ. ಯಾಕಾಗಲ್ಲ ಅಂದ್ರೆ ಅವ್ರು ನೆವರ್ ಹ್ಯಾಡ್ ಇಂಟರ್ ಕೋರ್ಸ್, ಇಬ್ರು ಸೇರೇ ಇಲ್ಲ. ಯಾಕೆ ಸೇರಿಲ್ಲ ಅಂದ್ರೆ ಅವ್ನಿಗೆ ಎದ್ದೊಳೋದೇ ಇಲ್ಲ. ಅಂತೆ ತಂದೆ ತಾಯಿಗಳು ನಮ್ಮ ಹತ್ರ ಕರ್ಕೊಂಬರ್ಬೇಕು. ಮುಂದೆ ಬೆಳೀತದೇನೋ ನೋಡೋಣ ಅನ್ಕೋಬೇಡಿ ದಯವಿಟ್ಟು, ನಿಮಗೆ ನಾಲೆಡ್ಜ್ ಇರಲ್ಲ. ಎಷ್ಟೊಂದು ಡೈವರ್ಸ್ಗಳು ಆಗ್ತಾ ಇದ್ದಾವೆ. ಹನಿಮೂನಿ ಸಿಂಗಾಪುರ್ಗೆ ಹೋಗ್ತಾರೆ, ವಾಪಸ್ ಬಂದು ಡೈವರ್ಸ್ ಮಾಡ್ಕೋತಾರೆ. ಕಾರಣ ಇಷ್ಟೇ, ಅವನೇನೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅದೆಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ. ಅದನ್ನು ನಾನು ವೈಜ್ಞಾನಿಕವಾಗಿ ಹೇಳ್ತಾ ಹೋಗ್ತೀನಿ. ಪರಮೇಶ್ ಅವರೇ ಸರ್, ತುಂಬ ನೈಸ್. ಕಲಾ ಮಾಧ್ಯಮದಲ್ಲಿ ನೀವು ತುಂಬ ಕಲಾವಿದರನ್ನ ಮೊದಲು ಇಂಟರ್ವ್ಯೂ ಮಾಡಿದ್ದೀರಿ ಅಂತ ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು. ಅದಕ್ಕೆ ನನ್ನ ಯಾವುದೇ ಒಂದು ವೈದ್ಯಕೀಯ ವಿಚಾರಗಳು ಬಂದಾಗೆ ಭಾಳ ಚೆನ್ನಾಗಿರುತ್ತೆ, ಅವರು ತುಂಬ ಚೆನ್ನಾಗಿ ಎಡಿಟ್ ಮಾಡಿ ಹಾಕ್ತಾರೆ ಅಂತ ಅಂದರು. ಸೊ ಅದಕ್ಕೆ ಇವತ್ತು ಒಂದು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು, ಸ್ವಲ್ಪ ಹ್ಯೂಮರಸ್ ಆಗಿ ಹೇಳೋಣ ಅಂತ ನನ್ನ ಆಸೆ. ದಯವಿಟ್ಟು. ನಾನು ಹಳ್ಳಿ ಹುಡುಗ, SSLC ದೊಡ್ಡಬಳ್ಳಾಪುರ ಮಾಡಿದ್ದು, ನ್ಯಾಷನಲ್ ಕಾಲೇಜ್ ಬಸವನಗುಡಿ ಬಂದು ಸೇರಿಕೊಂಡೆ. ಮಾಫ್ಯೂಸಿಲ್ ಸ್ಟೂಡೆಂಟ್ ಅಂತ, ನನ್ನ ಮೆರಿಟ್ ಸ್ಟೂಡೆಂಟ್ ಅಂತ H ನರಸಿಂಹಯ್ಯನವರು ನನ್ನ ಗುರುಗಳು ನನಗೆ ಫ್ರೀ ಸೀಟ್ ಕೊಟ್ಟರು. ಹಾಸ್ಟೆಲ್ ಕಾಲೇಜ್ಗೆ, ನ್ಯಾಷನಲ್ ಕಾಲೇಜ್ಗೆ ನೋ ಫೀಸು? ನೋ ಫೀಸ್. ನನಗೆ ನಮ್ಮ ಕಾಲದಲ್ಲಿ 2 ಇಯರ್ PUCಗೆ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು. ಅಂದರೆ 1 ಇಯರ್ PUC 2 ಇಯರ್ PUC ಆಯ್ತಲ್ಲ, ಅದರ ಫಸ್ಟ್ ಬ್ಯಾಚ್ ಸ್ಟೂಡೆಂಟು. ಅದಕ್ಕೆ ಮೊದಲು ಯಾರನ್ನ 1 ಇಯರ್ PUC ಓದಿದರೆ MBBS ಸೀಟ್ ಸಿಕ್ಕಿದರೆ PPC ಅಂತ ಮಾಡಬೇಕಾಯ್ತು, ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ. ನಾನು 2 ಇಯರ್ PUC ಆದ್ದರಿಂದ ನಮಗೆ PPC ಇರಲ್ಲ, ಡೈರೆಕ್ಟ್ ಫಸ್ಟ್ MBBS. ಆ ಬ್ಯಾಚ್ನವನು ನಾನು. ಓಕೆ. ಯಾವ ವರ್ಷ? 1973. 70ರಲ್ಲಿ ಬಂದು ನಾನು PUC ಜಾಯ್ನ್ ಆಗಿದ್ದು, 73ಕ್ಕೆ MBBS ಜಾಯ್ನ್ ಆಗಿದ್ದು ಬಳ್ಳಾರಿ ಮೆಡಿಕಲ್ ಕಾಲೇಜ್. ನಮಗೆ ಒಬ್ಬ ಪುಣ್ಯಾತ್ಮ ಮೆಜೆಸ್ಟಿಕ್ನಲ್ಲಿ ಬಂಡಿ ಶೇಷಮ್ಮ ಹಾಸ್ಟೆಲ್ ಅಂತ, ಹಳೆ ಕಾಲದಲ್ಲಿ ರೈತರು ದನಗಳು ಇದೆಲ್ಲ ಹೊಡ್ಕೊಂಬಂದರೆ, ಹುಲ್ಲು ಹೊಡ್ಕೊಂಬಂದರೆ ಅಲ್ಲಿ ಇರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದಂಥ ಪುಣ್ಯಾತ್ಮರ ಛತ್ರ ಅದು ನಮ್ಮ ಹಾಸ್ಟ್ಲು. ಅದೇ ಗಾಂಧಿನಗರ ಮೆಜೆಸ್ಟಿಕ್ ಥಿಯೇಟ್ರ್ ಇತ್ತಲ್ಲ, ರಾಶಿ ಅವರ ಕ್ಲಿನಿಕ್ ಇತ್ತಲ್ಲ, ಅದ್ರ ಎದುರುಗಡೆ ರಾಶಿ ಡಾಕ್ಟ್ರ ಕ್ಲಿನಿಕ್ಕು, ಅದ್ರ ಎದುರುಗಡೆ ಇದು. ಅಲ್ಲಿದ್ದೆ ನಾನು. ಒಂದು ರೂಮಿಗೆ 4 ಜನ ಇರೇವಿ, 4 ಸ್ಟವ್ ಇಟ್ಕೊಂಡು 4 ಜನ ಸೆಪ್ರೇಟ್ ಅನ್ನ ಮಾಡ್ಕೊಳ್ಳೋ. ಆಗಿನ ಕಾಲ ಹಂಗಿತ್ತು. ನನಗೆ ಒಂದು ಭಯ ಏನು ಗೊತ್ತಾ, ಹಳ್ಳಿ ಹುಡುಗರಲ್ಲ, ಎಲ್ಲಂದ್ರಲ್ಲೇ ರೀಸರ್ಚ್ ಮಾಡೇವಿ. ಹೊಲ್ದ ಹತ್ರ ಹೋದರೆ ಅಲ್ಲಿ ನಿಂತ್ಕೊಂಡು ಮಾಡೋದು, ಸ್ಕೂಲ್ ಹತ್ರನೂ ಅಟ್ಟೆ ಗೋಡೆ ಹಿಂದೆ ಹೋಗಿ ಮಾಡೋದು. ನನಗೆ ಬೆಂಗಳೂರಿನಾಗ ಒಂದು ಯೋಚನೆ ಬಂತು. ಸೀನಿಯರ್ಸ್ ಇದ್ದರು, ಅಣ್ಣ MG ರೋಡ್ ಅಂತಾರೆ, ನಾನು ಯಾವತ್ತೂ ಹೋಗಿಲ್ಲ, ಕಮರ್ಷಿಯಲ್ ರೋಡ್ ಅಂತಾರೆ, ಅಲ್ಲಿ ಹೋದರೆ ರೀಸರ್ಚ್ ಮಾಡಿದರೆ ಪೊಲೀಸ್ನವ್ರು ಹಿಡ್ಕೋತಾರ ಅಂದೆ. ಯಾಕಂದ್ರೆ ನಮಗೆ ಪೊಲೀಸ್ನವ್ರು ಅಂದರೆ ಭಾಳ ಭಯ ಹುಡುಗರಲ್ಲಿ. ಅವ್ನು ದೊಡ್ಡವನು ಹೆಂಗಂದೆ, ಏಯ್ ಪೆದ್ ನನ್ನ ಮಗನೇ, ಅವ್ರು ಯಾಕೆ ಹಿಡ್ಕೋತಾರೆ, ನೀನೇ ಹಿಡ್ಕೊಂಡು ಹೋಗ್ಬೇಕು ಅಂತರು. ನಿಜವಾಗ್ಲೂ ಇದು ಚೋಕಲ್ಲ. ಒಬ್ಬ ಈಗ ನಾನು ಆ ಆರ್ಗನಿಗೆ ಬರ್ತೀನಿ. ಹಿಡ್ಕೊಂಡು ರಿಸರ್ಚ್ ಮಾಡ್ತಾರಲ್ಲ, ಇದು ಎಷ್ಟು ಇಂಪಾರ್ಟೆಂಟು. ಈಚೀಚೆಗೆ ನನಗೆ ಆಶ್ಚರ್ಯ ಆಗ್ತಿರೋದು ಅಂದರೆ, ಅನೇಕ ತಂದೆ ತಾಯಂದಿರು ತಮ್ಮ 6 ವರ್ಷದ ಮಗನ್ನ, ಡಾಕ್ಟ್ರೇ ನನ್ನ ಮಗನ ಶಿಶ್ನ ಅಂದರೆ ರಿಸರ್ಚ್ ಮಾಡೋ ಭಾಗನ ಇಂಗ್ಲೀಷ್ನಲ್ಲಿ ಪೀನೀಸ್ ಅಂತಾರೆ, ಕನ್ನಡದಲ್ಲಿ ಶಿಶ್ನ ಅಂತಾರೆ, ಅಕ್ಕಿ ಮರಿ ಅಂತಾರೆ. ಅದ್ರ ಮೇಲೆ ನಿಮ್ಗೊಂದು ಕತೆ ಹೇಳ್ತೀನಿ, ಎಷ್ಟು ಚೆನ್ನಾಗಿ ಹುಡುಗ ಹಾಸ್ಪಿಟ್ಲಾಗ ಅಕ್ಕಿ ಮರಿ ಕತೆ ಹೇಳ್ದ ಅಂತ. ನಮ್ಮೂರ ಕಡೆ ತುಣ್ಣೆ ಮರಿ ಅಂತಾರೆ ನೋಡಿ. ದಯವಿಟ್ಟು ಯಾರು ಇದನ್ನು ಕೇಳಿಸ್ಕೊಳ್ತಿರೋರು, ಡಾಕ್ಟ್ರ್ ಏನೇನೋ ಮಾತಾಡ್ತಾರೆ ಅನ್ನಂಗಿಲ್ಲ, ಅದು ಕನ್ನಡ ಪದ. ಥರ್ಡನ್ನ ಹೆಂಗೆ ಸ್ಕ್ರೋಟಮ್ನ ಅಂತೀವಲ್ಲ ಅದೇ ಥರ ಇದು ಅಂತಾರೆ. ಸೊ ನನಗೆ ಅದ್ರ ಬಗ್ಗೆ ತಂದೆ ತಾಯಿ ಎಜುಕೇಟೆಡ್ ಪೀಪಲ್ಸ್ ಬರ್ತಾರೆ, ಡಾಕ್ಟ್ರೇ ನಮ್ಮ ಹುಡುಗಂದು ಹುಟ್ಟಿದಾಗ ಇಷ್ಟೇ ಇಟ್ಟಿತ್ತು, 6 ವರ್ಷ ಇದ್ದಾನೆ, ಇಷ್ಟೇ ಐತೆ, ಡೆವಲಪ್ಪೇ ಆಗಿಲ್ಲ. ಅವ್ರಿಗೆ ಆತಂಕ ನೋಡ್ರಿ. ತಂದೆ ತಾಯಿಗೆ ಇವತ್ತು ಮಾಡ್ರನ್ ವರ್ಲ್ಡ್, ಮೊದಲೆಲ್ಲ ನಾಚಿಕೊಳ್ಳೋರು ಇದ್ರ ಬಗ್ಗೆ ಮಾತನಾಡಲಿಕ್ಕೆ, ಮುಟ್ಟೋಕ್ಕೂ ಏನೋ ನಾಚಿಕೆ ಪಡೋರು. ಆದರೆ ಇವತ್ತು ತಂದೆ ತಾಯಿಗಳಿಗೆ ಎಷ್ಟೊಂದು ಡೈವರ್ಸ್ಗಳಾಗ್ತಾ ಇದ್ದಾವೆ. ಇವತ್ತು ತಮ್ಮ ಮಕ್ಕಳ, ದೊಡ್ಡ ಮಕ್ಕಳ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಬೇರೆ ಬೇರೆ ಮಕ್ಕಳ ಡೈವರ್ಸ್ಗೆ ಒಂದು ಕಾರಣ ಪರ್ಫಾರ್ಮೆನ್ಸ್ ಇಲ್ಲ ಅಂತ. ಇದು ಜನಗಳಿಗೆ ಗೊತ್ತಿರಲಿ. ಆನ್ ಬೆಡ್ ಸರ್, ಹನಿಮೂನ್ಗೆ ಹೋದವರು ವಾಪಸ್ ಬಂದು ಡೈವರ್ಸ್ ಆಗಿರೋ ಇದ್ದಾರೆ. ಡಾಕ್ಟ್ರು, ಗಂಡನೂ ಡಾಕ್ಟ್ರು, ಹೆಂಡ್ತಿನೂ ಡಾಕ್ಟ್ರು. ಹನಿಮೂನಿಗೆ ಸಿಂಗಾಪುರ್ಗೆ ಹೋಗ್ತಾರೆ,
ವಾಪಸ್ ಬಂದು ಡೈವರ್ಸ್ ಮಾಡ್ಕೋತಾರೆ. ಕಾರಣ ಇಷ್ಟೇ, ಅವನೇನೂ ಮಾಡಲಿಲ್ಲ ಅಂತ. ಯಾಕೆ ಮಾಡಲಿಲ್ಲ ಅದೆಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ, ಅದನ್ನು ನಾನು ವೈಜ್ಞಾನಿಕವಾಗಿ ಹೇಳ್ತಾ ಹೋಗ್ತೀನಿ. ಇದು ಫಸ್ಟು ಲೆಂತು. ಹುಡುಗಂದು ಚಿಕ್ಕದೇ ಇದ್ದುಬಿಟ್ರೆ ಮುಂದೆ ದೊಡ್ಡವನಾದಮೇಲೆ ಮದುವೆ ಮಾಡ್ತೀವಲ್ಲ, ಆವಾಗ ಮುಂದಿನ ಸೊಸೆ, ಭಾವಿ ಸೊಸೆ ಇಂಥವ್ನು ಮಾಡಿಬಿಟ್ರಲ್ಲ ಅಂತ ಆಗಬಾರ್ದು. ನಾನು ಸುಮ್ಮನೆ ತಮಾಷೆ ಕೇಳಿದೆ, ಅಲ್ಲಮ್ಮ ನಿಮ್ಗೆ ಯಾಕೆ ಇಷ್ಟು ಕನ್ಸರ್ನ ಅಂದರೆ, ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ, ಡಾಕ್ಟ್ರೇ ನಾನು ಯಾಮಾರ್ದಂಗೆ ನನ್ನ ಸೊಸೆ ಯಾಮಾರ್ದು ಅಂತಾಳೆ. ಅಂದರೆ ಇಂಡೈರೆಕ್ಟಾಗಿ ಆ ಹೆಣ್ಮಗಳು ತನ್ನ ಯಜಮಾನನ ಪೀನಿಸ್ ಬಗ್ಗೆ ಮಾತಾಡ್ತಾಳೆ. ಸರ್, ನಾನು ಒಬ್ಬ ವಿಜ್ಞಾನಿ ಇದ್ದೀನಿ, ನನ್ನ ಮಾತನ್ನು ಕೇಳಿ ಜನಗಳಿಗೆ ಒಂದು ಅರಿವು ಮೂಡಲಿ ಅಂತ ಇದ್ದಂಗೆ ಹೇಳ್ತಾ ಇದ್ದೀನಿ. ಅದರೊಳಗೆ ನಿಮ್ಮ ಮಾಧ್ಯಮದಲ್ಲಂತೂ ನಾನು ಸರಳವಾಗಿ ನೇರವಾಗಿ ಮಾತಾಡ್ತೇನೆ. ಸೊ ಈಗ ಜನಗಳಿಗೆ ಒಂದು ಗೊಂದಲ, ಪ್ರಪೋರ್ಷನೇಟ್ ಆಗಿರುತ್ತಾ ಪೀನೀಸು ಅಂತ. ಒಬ್ಬ 6 ಅಡಿ ಇರ್ತಾನೆ. ನನ್ನ ಹತ್ರ ಒಬ್ಬ ಪೇಷಂಟ್ ಇದ್ದ, 6 ಅಡಿ ರೈಟು. ಹಾಂ, ಆದರೆ ಅವ್ನ ಪೀನೀಸ್ ಇಷ್ಟುದ್ದ. ಜನ ಏನು ಅನ್ಕೋತಾರೆ, ಇವನ್ ಪೀನೀಸು ಅವನಿಗೆ ಪ್ರಪೋರ್ಷನೇಟ್ ಆಗಿರುತ್ತೆ ಅಂತ. ಹಂಗಿರಲ್ಲ. 6 ಅಡಿ ಅವನೇ ಒಂದು ಅಡಿ ಇರುತ್ತೆ ಅಂತ ಇರುತ್ತೆ ಅಂತ ಜನರ ಇಮ್ಯಾಜಿನೇಷನ್. ಆ ಟೈಮ್ನಾಗೆ ನಾನು ಯಂಗ್ಸ್ಟರ್ಸ್ಗೆ ಒಂದು ಮಾತು ಹೇಳಿದ್ದೀನಿ, ಮಗ, ಇಟ್ ಈಸ್ ನಾಟ್ ದ ಲೆಂತ್ ದಟ್ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ದ ಸ್ಟ್ರೆಂತ್ ದಟ್ ಈಸ್ ಇಂಪಾರ್ಟೆಂಟ್. ಅವನಿಗೆ ಆಶ್ಚರ್ಯ ಆಗುತ್ತೆ, ಅಪ್ಪ ನೀನು ಒಂದೊಂದು ದೇಶದಲ್ಲಿ ಪೀನೀಸ್ನ ಲೆಂತು ಒಂದೊಂದಿರುತ್ತೆ. ಅದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಿಮಗೆ, ಯಾವ ದೇಶದಲ್ಲಿ ಎಷ್ಟು. ಕ್ಯಾಂಬೋಡಿಯಾ ಒಳಗೆ 8 ಇಂಚ್ ಇರುತ್ತೆ, ಭಾರತದವ್ರಿಗೆ ಅವರೇಜ್ 5.5 ಇಂಚ್ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಒಂದೊಂದು ದೇಶದಲ್ಲಿ ಇವತ್ತು ಏನಾಗ್ಬಿಟ್ಟಿದೆ, ವರ್ಲ್ಡ್ ಈಸ್ ಎ ಗ್ಲೋಬಲ್ ವಿಲೇಜ್. ಎಲ್ರಿಗೂ ಎಲ್ಲನೂ ಕಾಣುತ್ತೆ, ಗೊತ್ತಾಗುತ್ತೆ, ಮಾಧ್ಯಮದಲ್ಲಿ ನೋಡಿಸ್ತಾರೆ. ಅಯ್ಯೋ ಅವನು ಇಷ್ಟುದ್ದ ಇದೆ, ನಾನು ನೋಡಿರಿ ಇಷ್ಟು ಉದ್ದ ಇದೆ ಅಂತ ಡಿಪ್ರೆಷನ್ಗೆ ಹೋಗ್ತಾರ್ರಿ ಜನಗಳು. ನಾನೊಬ್ಬ ವೈದ್ಯನಾಗಿ ನಾನು ಮಾತಾಡ್ದಿರಾ ಇನ್ಯಾರು ಮಾತಾಡಬೇಕಿದ್ರನ್ನ? ಅದಕ್ಕೆ ಒಂದು ವರ್ಡ್ ಹೇಳ್ಬಿಡ್ತೀನಿ, ಇಟ್ ಈಸ್ ನಾಟ್ ದ ಲೆಂತ್ ದಟ್ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ದ ಸ್ಟ್ರೆಂತ್. ಸ್ಟ್ರೆಂತ್ ಅಂದರೆ ಏನು? ಎಷ್ಟೊತ್ತು ಉದ್ರೇಕಗೊಂಡಿರುತ್ತದೆ, ಎರೆಕ್ಷನ್ ಅಂತೀವಿ ನಾವು. ತುಂಬ ಜನ ಇವತ್ತು ನನ್ನ ಹತ್ರ, ದೋ ಐ ಆಮ್ ಎ ಸರ್ಜನ್, ಎಲ್ಲನೂ ಡೀಲ್ ಮಾಡ್ತೀನಿ, ಆದರೆ ಇದಕ್ಕೆ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ. ಆದರೂ ನನ್ನ ಹತ್ರ ತುಂಬ ಜನ 25ರಿಂದ 35 ವರ್ಷದ ಹುಡುಗರು, ಮದುವೆ ಆಗಿರೋರು, ಆಗದೇ ಇರೋರು ಕೂಡ ನಂದು ಸಾಮಾನು ನಿಂತ್ಕೊಳ್ಳಲ್ಲ. ಅಂದರೆ ಕನ್ನಡದಲ್ಲಿ ಹಂಗಂತಾರೆ. ಹಂಗಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್, ಉದ್ರೇಕಹೀನತೆ. ನಿಂತ್ಕೊಳ್ಳೋದೇ ಇಲ್ಲ. ಅವನು ಹೆಂಗೆ ಪರ್ಫಾರ್ಮ್ ಮಾಡ್ತಾನೆ? ಅವ್ನಿಗೆ ಏನು ಮಾಡಬೇಕು? ಟ್ರೀಟ್ಮೆಂಟ್ ಇದೆಯಾ, ಅಡ್ವೈಸ್ ಇದೆಯಾ, ಅದಕ್ಕೆ ಕಾರಣಗಳು ಏನೇನು ಅದನ್ನು ಹೇಳ್ತಾ ಹೋಗಬೇಕು. ಎಲ್ಲರ ಜೊತೆಯಲ್ಲೂ ನಾನು ಮಾತಾಡೋಕ್ಕಾಗಲ್ಲ. ನಿಮಗೆ ಯು ಗಾಟ್ ದಟ್ ನಾಲೆಡ್ಜ್, ಅದನ್ನು ಕರೆಕ್ಟಾಗಿ ಜನರಿಗೆ ತೋರಿಸ್ತೀರ ಅನ್ನೋ ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಎರೆಕ್ಟೈಲ್, ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್, ಇವೆರಡು ಕಾಮನ್ ಕಂಡು. ನಾವು ಟೆಸ್ಟಿಗೆ ಬರೆದು ಕಳಿಸೋದಕ್ಕೆ ಮೊದಲೇ ನಾನು ಅದರ ಬರೆದು ಬಿಡ್ತೀನಿ ಶೀಟ್ನ, ED ಬಾರ್ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್. ಈ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಅಂದರೆ ಏನು? ಶೀಘ್ರ ಸ್ಖಲನ. ವೀರ್ಯ ಇರುತ್ತಲ್ಲ, ಇವನು ಎದ್ದು ನಿಂತಾಗೆ ಸೆರಗ್ ತಗಲಿರೋ ಸಾಕು ಔಟ್ ಆಗಿಬಿಡುತ್ತೆ. ಇದನ್ನು ಶೀಘ್ರ, ಇವನ ಪರ್ಫಾರ್ಮೆನ್ಸ್ ಎಲ್ಲಿ? ಹೆಂಡತಿ ಜೊತೆಯಲ್ಲಿ ಮುಟ್ಟಿದರೆ ಸಾಕು ಇವನಿಗೆ ವೀರ್ಯ ಔಟ್ ಆಗುತ್ತೆ. ಇದನ್ನು ಶೀಘ್ರ ಸ್ಖಲನ ಅಂತೀವಿ ನಾವು. ಇದಕ್ಕೆ ಅಡ್ವೈಸ್ ಮಾಡಬೇಕ್ರಿ. ನಾನೇ ನಾಚಿಕೊಡ್ರೆ ಒಬ್ಬ ಡಾಕ್ಟ್ರು ಅವ್ನಿಗೆ ಹೆಂಗೆ ಆಗಬೇಕು, ಅವನಿಗೆ ಹಂಗಾಗುತ್ತೆ. ಕೆಲವ್ರಿಗೆಲ್ಲ, ಬಹಳ ಜನಕ್ಕೆ. ಕೆಲವ್ರಿಗೆ ಆಗಿದ್ದರೆ ನಮಗೆ ಚಿಂತೆ ಇರ್ತಿರಲ್ಲ, ಬಹಳ ಜನಕ್ಕೆ. ಕೆಲವ್ರಿಗೆ ಹೇಳ್ಕೊಳ್ಳಲ್ಲ, ಯಾಕಂದರೆ ಪ್ರೆಸ್ಟೀಜ್ ಕ್ವಶನ್ನು. ಎಂತೆಂಥ VIP ಮನೆಗಳಾಗಿ ಡೈವರ್ಸ್ ಆಗಿದ್ದಾವೆ ಅಂತ ನಿಮ್ಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಕಾರಣ ಇದೇನೆ, ಇನ್ನೇನೂ ಇರಲ್ಲ. ಇದೇ ಕಾರಣ. ಈ ಕೆನಾಟ್ ಪರ್ಫಾರ್ಮ್. ಅವನಿಗೆ ಉದ್ರೇಕ ಆಗಲ್ಲ. ಅವನು ಉದ್ರೇಕ ಆದಮೇಲೆ ನೋಡ್ರಿ, ಮದುವೆ ಅಂದರೆ 7 ಸ್ಟೆಪ್ಸ್ ಅಂತಾರಲ್ಲ, ನಾ ಏನೋ ಹೇಳ್ತಾರಲ್ಲ, ಸಪ್ತಪದಿಯೊಳಗೆ ಒಂದು ಪದಿ ಸೆಕ್ಸ್ ಮಾಡೋದು ಕೂಡ. ಅವಳು ಗೃಹಲಕ್ಷ್ಮಿ, ಅಡುಗೆ ಮನೆಯಲ್ಲಿ ಅನ್ನ ಹಾಕೊಳ್ಳು, ಶಯನದಲ್ಲಿ ಅವನಿಗೆ ಅದೇನೋ ಹೇಳ್ತಾರೆ, ರಂಭ, ಇವೆಲ್ಲವನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅನ್ಫಾರ್ಚುನೇಟ್ಲಿ ಇವನು ಬೆಡ್ನಲ್ಲಿ ಈ ವಿಲ್ ನಾಟ್ ಪರ್ಫಾರ್ಮ್. ಕೆಲವು ಹೆಣ್ಣು ಮಕ್ಕಳಿಗೆ ಹೇಳ್ಕೊಳಕ್ಕಾಗಲ್ಲ ತಂದೆ ತಾಯಿಗೆ, ನನಗೆ ಹಿಂಗೆ ಆಗ್ತಾಯಿದೆ ಅಂತ. ನೀವು ನಂಬಲ್ಲ ನನ್ನ ಮಾತನ್ನು. ಒಂದು ಲೇಡಿ ಡಾಕ್ಟ್ರು, ಗಂಡ ಅನಸ್ತಟಿಸ್ಟು, ಈಕೆ ಗೈನಕಾಲಜಿಸ್ಟು.
ಮದುವೆ ಆಗಿ 6 ವರ್ಷ ಆದರೂ ಮಕ್ಕಳಾಗಲ್ಲ. ಯಾಕಾಗಲ್ಲ ಅಂದರೆ ಅವ್ರು ನೆವರ್ ಹ್ಯಾಡ್ ಇಂಟರ್ ಕೋರ್ಸ್, ಇಬ್ಬರು ಸೇರೇ ಇಲ್ಲ. ಡಾಕ್ಟ್ರುಗಳು ಯಾಕೆ ಸೇರಿಲ್ಲ ಅಂದರೆ ಅವನಿಗೆ ಎದ್ದೊಳೋದೇ ಇಲ್ಲ. ಅನಸ್ತೇಷಿಯಾ ಸ್ಪೆಷಲಿಸ್ಟು. ಹಾಂ, ಇದನ್ನು ಆ ಅಮ್ಮ ಹೇಳ್ಕೊಂಡಿಲ್ಲ ತಂದೆ ತಾಯಿ ಹತ್ರ. ಅಯ್ಯೋ, ಆ ಮೇಡಮ್ ಗೈನಕಾಲಜಿ ಹೇಳಿದ್ರೆ ಹೌದು, ಹಿಂಗೆ ಮಾಡೇ ಇಲ್ಲ ಅಂದರೆ ಹೆಂಗೆ ಹೇಳ್ಕೋತಾಳೆ ಹೇಳಿ. ಕೊನೆಗೆ 6 ವರ್ಷ ಆದಮೇಲೆ ಯಾವುದೋ ಒಂದು ರಿಫ್ಟಿಗೆ ಡೈವರ್ಸ್ ಆಗುತ್ತೆ. ಅದು ಅರ್ಥ ಆಯ್ತಲ್ಲ. ಒಂದು ಮಗುನ ಸಾಕೋಣ ಅಂತ ಆ ಅಮ್ಮ ಬೇಡಿಕೆ ಇಟ್ಟಾಗ ಅವನು ಒಪ್ಕೊಳ್ಳಲ್ಲ. ನಮಗೆ ನೀನು ಮಾಡಿದಿದ್ರು ಪರವಾಗಿಲ್ಲಪ್ಪ, ಸಮಾಜದಲ್ಲಿ ಗೌರವದಿಂದ ಬದುಕನ, ನನ್ನ ಮನೆಗೂ ಒಂದು ಮಗು ಇದೆ, ಸಾಕು ಮಗು ಅಂತ ರಿಲೇಟಿವ್ಸ್ಗೆಲ್ಲ ತೋರ್ಸೋಣ ಅಂದರೆ ಅವ್ನಿಗೆ ಒಪ್ಕೊಳ್ಳಲ್ಲ, ಅವ ಡೈವರ್ಸ್ ಆಗುತ್ತೆ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅಂತ ನೀವೇ ಅಂದ್ಕೊಳ್ಳಿ. ಅಂದರೆ 4 ಗೋಡೆಗಳ ಮಧ್ಯೆ ವಿಚಾರ ಅಂತ ಇಗ್ನೋರ್ ಮಾಡೋಂಥದ್ದಲ್ಲ ಇದು. ಡೆಫಿನೆಟ್ಲಿ ಇಲ್ಲ. ಗೌಪ್ಯವಾಗಿ ನಡೆಯೋ ವಿಚಾರ ಡೆಫಿನೆಟ್ಲಿ ಇತ್ತು. ಇವತ್ತು ಅನೇಕ ಹೆಣ್ಣು ಮಕ್ಕಳು ತಾವು ಹೇಳ್ಕೊಳ್ದಿರನೇ ಅನುಭವಿಸ್ತವೆ. ಅಪರೂಪಕ್ಕೆ ಒಂದೊಂದು ಸಾರಿ ಇದರಲ್ಲಿ ನಡೆಯುತ್ತೆ, ಹಳ್ಳಿಗಳಲ್ಲಿ ನ್ಯಾಯ ಪಂಚಾಯಿತಿ ನಡೀತದೆ. ಆವಾಗ ಹೆಣ್ಮಗಳು ಮೂಲಾಜಿಲ್ದೆ ಹೇಳ್ತಾಳೆ, ಇವನು ಯಾವ ಊರು ಗಂಡಸು ಅಂತಾಳೆ. ಬೇಕಾದ್ರೆ ಪಂಚಾಯತಿ ಕಟ್ಟೆ ಇದೆಲ್ಲ ಪಂಚಾಯತಿ ಕಟ್ಟೆಗಳು ನಡೀತವೆ. ಆದರೆ ಎಲ್ಲೋ ಮಿಡ್ಲ್ ಕ್ಲಾಸ್ ಇದನ್ನು ಸಫರ್ ಮಾಡೋರು ಮಿಡ್ಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡ್ಲ್ ಕ್ಲಾಸ್. ಅಪ್ಪರ್ ಕ್ಲಾಸ್ನಾಗ ಏನೋ ನಡೆದು ಹೋಗ್ತದೆ, ಏನೇನೋ ವ್ಯವಸ್ಥೆಗಳಿರ್ತವೆ. ಲೋವರ್ ಕ್ಲಾಸ್ನಾಗ ಏನೇನೋ ಇರುತ್ತೆ. ಅನ್ಫಾರ್ಚುನೇಟ್ಲಿ ಮರ್ಯಾದಸ್ಥ ಮಿಡ್ಲ್ ಕ್ಲಾಸ್ ಹೆಣ್ಣುಮಕ್ಕಳು ಅನುಭವಿಸುವಂಥ ಕಷ್ಟ ಇದು. ಅದನ್ನು ಅಡ್ರೆಸ್ ಮಾಡ್ತಾಯಿದ್ದೀನಿ ನಾನು. ದಯವಿಟ್ಟು ಯಾರು ನನ್ನ ಮಾತನ್ನು ಕೇಳಿದ ಮೇಲೆ ಡಾಕ್ಟ್ರು ಏನೇನೋ ಮಾತಾಡ್ತಾರೆ ಅಂದ್ಕೋಬಾರ್ದು. ಇರುವ ವಿಚಾರಗಳನ್ನು ಜನಸಾಮಾನ್ಯ ಗಮನಕ್ಕೆ ತರ್ತೀನಿ. ಈಗ ಆ ಮಗುದು ಹೇಳ್ತಿದ್ನಲ್ಲ ನಾನು, ಸೊ ಮಕ್ಕಳದ್ದು ಹೇಳ್ತಿದ್ನಲ್ಲ, ನಿಮ್ಗೊಂದು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮಗು ಹುಟ್ಟಿದಾಗೆ ಎಷ್ಟಿರುತ್ತೆ, ಯಾವಾಗ ದೊಡ್ಡದಾಗುತ್ತೆ ಅನ್ನೋದನ್ನು ನಿಮಗೆ ನೋಟ್ಸ್ ಮುಖಾಂತರ ಹೇಳ್ತೀನಿ. ಕೆಲವರಿಗೆ ಮೈಕ್ರೋಪಿನೀಸ್ ಅಂತೀವಿ, ಅಂದರೆ ಚಿಕ್ಕ ಸಾಮಾನು, ಅದನ್ನು ಮೈಕ್ರೋಪಿನೀಸ್ ಅಂತೀವಿ. ಹುಟ್ಟಿದಾಗೆ ಗೊತ್ತಾಗುತ್ತೆ ನಮಗೆ ನೋಡಿದರೆ, ಡಾಕ್ಟ್ರುಗಳಿಗೆ ನೋಡಿದರೆ. ಆದರೆ ತಂದೆ ತಾಯಿಗಳಿಗೆ ಒಂದು ಐಡಿಯಾ ಕೊಡ್ತೀನಿ, ಯಾವ ವಯಸ್ಸಿನೊಳಗೆ ಆ ಮಗುವಿನ ಪೀನೀಸು ಎಷ್ಟಿರಬೇಕು ಅಂತ. ಇದು ಬಹಳ ಇಂಪಾರ್ಟೆಂಟು. ಇದು ಅವ್ರಿಗೆ ಗೊತ್ತಾದರೆ ಡೆಫಿನೆಟ್ಲಿ ಅವರಿಗೆ ಈ ಮಗುಗೆ ನೋಡಿ, ಮೈಕ್ರೋ ಪೀನೀಸ್ ಅಂದರೆ ಸಣ್ಣ ಏನಂತ ಶಿಶ್ನ ನೋಡಿ, ಅದು ಉದ್ರೇಕಗೊಂಡಾಗೆ 3.5 ಇಂಚ್ ಇರುತ್ತೆ. ಉದ್ರೇಕಗೊಂಡಾಗೆ ನಾರ್ಮಲ್ ಶಿಶ್ನ ಉದ್ರೇಕಗೊಂಡಾಗ 5.5 ಇಂಚ್ ಇರಬೇಕು. ಇಂಡಿಯನ್ ಸ್ಟ್ಯಾಂಡರ್ಡ್ ನಾನು ಹೇಳ್ತಿರೋದು. ಭಾರತೀಯ ಗಂಡಸಿನ ಶಿಶ್ನ ಎರೆಕ್ಟ್ ಆದಾಗೆ, ಅಂದರೆ ಎರೆಕ್ಟ್ ಉದ್ರೇಕ ಆಗಿಲ್ಲ ಅಂದ್ಕೊಳ್ಳಿ, ಆವಾಗ ನಾರ್ಮಲ್ ಮಗುವಿಂದು ಹುಟ್ಟಿದ ಮಗಿನ ಶಿಶ್ನ ಮೆಜರ್ ಮಾಡ್ಬೋದು ನಾವು ಟೇಪ್ ತಗೊಂಡು. 1.5 ಇಂಚ್ ಇರುತ್ತೆ. ಆದರೆ ಮೈಕ್ರೋ ಪಿನೀಸು ಅದ್ರಾಗ ಅರ್ಧ ಇರುತ್ತೆ. ಸೊ ನೋಡಿದ ತಕ್ಷಣ ಪೀನೀಸ್ ಕಾಣೋದೇ ಇಲ್ಲ. ಅಂತೆ ತಂದೆ ತಾಯಿಗಳು ನಮ್ಮ ಹತ್ರ ಕರ್ಕೊಂಬರಬೇಕು. ಮುಂದೆ ಬೆಳೀತದೇನೋ ನೋಡೋಣ ಅಂದ್ಕೋಬೇಡಿ ದಯವಿಟ್ಟು, ನಿಮಗೆ ನಾಲೆಡ್ಜ್ ಇರಲ್ಲ. ಸೊ ಇವಾಗ ಅದನ್ನು ಸ್ಟ್ರೆಚ್ ಮಾಡಿ ಮೆಜರ್ ಮಾಡ್ತೀವಿ. ಚಿಕ್ಕ ಮಗುಗೆ ಉದ್ರೇಕ ಏನಾಗಲ್ಲ. ಅದನ್ನು ಸ್ಟ್ರೆಚ್ ಮಾಡಿ ಮೆಜರ್ ಮಾಡಿದಾಗೆ 3 ಇಂಚಿಗಿಂತಲೂ ಕಡಿಮೆ ಇದ್ದರೆ, ಸ್ಟ್ರೆಚ್ ಮಾಡಿದಾಗೆ ನಿಂತಷ್ಟು ಲೆಂತ್ ಅದು 3 ಇಂಚಿಗಿಂತಲೂ ಕಡಿಮೆ ಇದ್ದರೆ ಅದು ಅಬ್ನಾರ್ಮಲ್ ಮೈಕ್ರೋಪೀನೀಸ್. ನಾರ್ಮಲ್ ಮನುಷ್ಯಂದು 5.25 ಇಂಚ್ ಇರಬೇಕು. ಸ್ಟ್ರೆಚ್ ಮಾಡಿ ಮೆಜರ್ ಮಾಡಿದರೆ ಅಥವಾ ನಿಂತ್ಕೊಂಡ್ರೆ ಎರೆಕ್ಟ್ ಆದರೆ ಅಷ್ಟಿರಬೇಕು. ಸೊ ಇಷ್ಟು ಐಡಿಯಾ ನಾನು ಕೊಟ್ಟಿದ್ದೀನಿ. ತಂದೆ ತಾಯಿಗೆ ದಯವಿಟ್ಟು ನಿಮ್ಮ ಮಗುವಿನ ಶಿಶ್ನ 1.5 ಇಂಚ್ ಇರಬೇಕು, ಚಿಕ್ಕ ನಾರ್ಮಲ್ಲು. ಅದ್ರಾಗ ಅರ್ಧ ಇತ್ತು ಅಂದರೆ ನೀವು ನಮ್ಮ ಹತ್ರ ಕರ್ಕೊಂಬನ್ನಿ. ಇದು ಭಾಳ ಅಪರೂಪ. ಮೈಕ್ರೋಪೀನೀಸ್ ತುಂಬ ಕಾಮನ್ ಅಲ್ಲ, ಯಾರಿಗೋ ಇರುತ್ತೆ, ದಯವಿಟ್ಟು ಇರಬೇಕು. ಬಟ್ ಈಗ ನಿಮ್ಗಳಿಗೆ ಒಂದು ಐಡಿಯಾ ಕೊಡ್ತೀನಿ, ಎಷ್ಟು ಇಂಪಾರ್ಟೆಂಟ್. ನಿಮ್ಮ ಮಗುನ 6 ವರ್ಷದ ಹುಡುಗನ ಕರ್ಕೊಂಬರ್ತಾರೆ ನನ್ನ ಹತ್ರ. ನೋಡಿ, ಹುಟ್ಟಿದಾಗೆ 1.5 ಇಂಚ್ ಇರುತ್ತೆ. ಓಕೆ, 5 ವರ್ಷಕ್ಕೆ 1.5 ಇಂಚೇ ಇರುತ್ತೆ. ಮಗ ಬೆಳೀತಿರ್ತದೆ, ಅವನ ಪೀನೀಸ್ ಬೆಳೆಯಲ್ಲ. 6 ವರ್ಷಕ್ಕೆ ಕರ್ಕೊಂಬರ್ತಾರೆ, ಅಷ್ಟೇ ಇರುತ್ತೆ. ಈ ಪೀನೀಸು ಬೇರೆ ದೇಹದ ಥರ ಅಲ್ಲ. ಇವನು ಹೈಟ್ ಆಗ್ತಿರ್ತಾನೆ, ಎಲ್ಲರೂ ಬೆಳೀತಾರಲ್ಲ ಮಕ್ಕಳು, ಇವನು ಬೆಳೀತಿರ್ತಾನೆ, ಆದರೆ ಇವನು ಶಿಶ್ನ ಬೆಳೆಯಲ್ಲ. ಎಲ್ಲಿಂದ ಬೆಳೆಯೋಕ್ಕೆ ಶುರುವಾಗುತ್ತೆ ಅಂದರೆ, ಇದು ಸೈಂಟಿಫಿಕ್ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತಾ ಇರೋದು. 10 ವರ್ಷದಿಂದ 11 ವರ್ಷ ಹುಡುಗ ಆದಾಗೆ
ಇದು ದೊಡ್ಡ ಆಗ್ತಾ ಹೋಗುತ್ತೆ. ಸೊ 12 ವರ್ಷದ ಹುಡುಗನಿಗೆ 4 ಇಂಚ್ ಇರುತ್ತೆ, 13 ವರ್ಷದ ಹುಡುಗನಿಗೆ 5 ಇಂಚ್ ಇರುತ್ತೆ, 14 ಆಮೇಲೆ ಕಡಿಮೆನೇ 5.5 ಇಂಚ್ ಇರುತ್ತೆ 14 ವರ್ಷಕ್ಕೆ. ಎಲ್ಲಿವರೆಗೂ ಬೆಳೆಯುತ್ತೆ ಅಂದರೆ 18 ವರ್ಷದವರೆಗೂ ಅಷ್ಟೇ. ಆ್ಯಕ್ಚುಲಿ 16 ವರ್ಷಕ್ಕೆ ಈ ಪೀನೀಸು ಬೆಳೆಯೋದು ನಿಂತು ಹೋಗುತ್ತೆ. ನಾವು ಗಂಡು ಮಕ್ಕಳು 21 ವರ್ಷದವರೆಗೂ ಬೆಳೀತಾರೆ. ಗಂಡು ಮಕ್ಕಳ ಕೈ ಬೆರಳು 21 ವರ್ಷದವರೆಗೂ ಉದ್ದ ಆಗ್ತಾ ಇರುತ್ತೆ. ಹೆಣ್ಣು ಮಕ್ಕಳ ಬೆರಳುಗಳು 18 ವರ್ಷದವರೆಗೂ ಉದ್ದ ಆಗುತ್ತೆ. ಅಂದರೆ ಹೆಣ್ಣು ಮಕ್ಕಳ ಬೆಳವಣಿಗೆ 18 ವರ್ಷದವರೆಗೂ, ಗಂಡು ಮಕ್ಕಳ ಬೆಳವಣಿಗೆ 21 ವರ್ಷದವರೆಗೂ. ಆದರೆ ಇವನ ಶಿಶ್ನ ಮಾತ್ರ 16ರಿಂದ 18 ವರ್ಷ ಆದಮೇಲೆ ಮತ್ತೆ ಬೆಳೆಯೋದಿಲ್ಲ. ಇದು ದಯವಿಟ್ಟು ಜನಗಳಿಗಿರಲಿ. ನಾನು ವಿಜ್ಞಾನಕ್ಕೋಸ್ಕರವಾಗಿ ಜನಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರವಾಗಿ ಪ್ರಿಪೇರ್ ಆಗಿ ಬಂದು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಈಗ ತಂದೆ ತಾಯಿಗಳಿಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಈ ಮಕ್ಕಳು ನೀವು ಎಲ್ಲಿ ದೊಡ್ಡವರಾಗೋದು ಅಂತಾರಲ್ಲ, ಹೆಣ್ಮಕ್ಳು ಋತುಮತಿಯರಾಗೋದು ಅವ್ರದ್ದೇ ಒಂದು ಏಜು, ಗಂಡು ಮಕ್ಕಳಿಗೆ ಒಂದು ಏಜು. ಪ್ಯೂಬರ್ಟಿ ಅಂತೀವಿ ನಾವು. ಪ್ಯೂಬರ್ಟಿ ಯಾವಾಗ ಆಗುತ್ತೆ ಗಂಡು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಯಾವಾಗ ಆಗುತ್ತೆ ಅನ್ನೋದಕ್ಕೆ ನಿಮಗೆ ತುಂಬ ಸಿಂಪಲ್ ಆನ್ಸರು. ಹೆಣ್ಣು ಮಕ್ಕಳಲ್ಲಿ 10 ವರ್ಷದಿಂದ 14 ವರ್ಷದವರೆಗೂ ಅಡಲ್ಟ್ ಆಗ್ತಾರೆ. ನೋಡಿ, ಹಳ್ಳಿ ಕಡೆ ಹೆಣ್ಣು ಮಕ್ಕಳಿಗೆ ಹೊಸ್ಕೆ ಆಗ್ತಾರೆ, ನೀವು ಅದನ್ನು ಕೇಳಿರ್ತೀರ. ಹೆಣ್ಮಕ್ಕಳು ಪ್ಯೂಬರ್ಟಿ ಅಂದರೆ ಮೆಚ್ಯೂರ್ ಆದರೆ, ಹಳ್ಳಿಗಳಲ್ಲಿ ನಾವು ಹುಡುಗರಿದ್ದಾಗೆ ಹೆಣ್ಮಗಳು ಹೊಸ್ಕೆ ಹಾಕಿದರೆ ಮದುವೆಗೆ ರೆಡಿ ಅಂತ. ಎಷ್ಟು ವಯಸ್ಸಕ್ಕಾಗೋರು ಹಳ್ಳಿ ಕಡೆ ಸ್ವಲ್ಪ ಲೇಟ್ ಆಗೋದು, ಬಟ್ ಈಗಿನ ಕಾಲ ಇದ್ರ ಮಿತಿಯಲ್ಲಿ 10 ವರ್ಷಕ್ಕೆ ಹೆಣ್ಮಕ್ಳು ಮೆಚ್ಯೂರ್ ಆಗ್ತಾರೆ, ಅಂದರೆ ಫಸ್ಟ್ ಪೀರಿಯಡ್ ಆಗುತ್ತೆ. ಬಟ್ ಈಗ ರೂಲ್ಸ್ ಇರೋದು 18 ವರ್ಷದವರೆಗೂ ಮದುವೆ ಮಾಡಬಾರ್ದು ಅಂತ. ಗಂಡು ಮಕ್ಕಳು ಯಾವಾಗ 8ರಿಂದ 13 ಹೆಣ್ಣು ಮಕ್ಕಳು, ಗಂಡು ಮಕ್ಕಳು 9ರಿಂದ 14. ಹುಡುಗರು ಮೆಚ್ಯೂರ್ ಆಗೋದು. ಹುಡುಗರಿಗೆ ಯಾರಿಗೂ ಹೊಸ್ಕೆ ಹಾಕಲ್ಲ. ಅಂದರೆ ಮೆಚ್ಯೂರ್ ಅಂದರೆ ಅಡಲ್ಟ್ಹುಡ್, ಇವನು ದೊಡ್ಡವನಾಗಿದ್ದಾನೆ. ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂದರೆ ಮೀಸೆ ಬರಬೇಕು ಅವನಿಗೆ, ದೊಡ್ಡವನಾಗಿದ್ದಾನೆ ಅಂದರೆ ವಾಯ್ಸ್ ಚೇಂಜ್ ಆಗಬೇಕು. ಅದಕ್ಕೆ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಮೀಸೆ ಬಂದವನಿಗೆ ದೇಶ ಕಾಣಲ್ಲ ಅಂತ. ಅಪ್ಪನೂ ಕೇರ್ ಮಾಡಲ್ಲ, ಮಾಮನೂ ಕೇರ್ ಮಾಡಲ್ಲ, ಯಾಕಂದರೆ ಮೀಸೆ ಬಂದಿದೆ ಅವನಿಗೆ, ಅಡಲ್ಟ್ ಆಗಿದ್ದಾನೆ. ಎಷ್ಟು ವಯಸ್ಸಿಗೆ ಮೀಸೆ ಬರುತ್ತೆ ಅಂದರೆ 14 ವರ್ಷಕ್ಕೆ ಅವನಿಗೆ ಮೀಸೆ ಬರುತ್ತೆ. ಇವೆಲ್ಲ ಎಷ್ಟು ಇಂಪಾರ್ಟೆಂಟು ಅಂದರೆ ನಾನು ರೆಡಿ ಆಗದಿರೋ ಆನ್ಸರ್ ಮಾಡಬಾರ್ದು. ಅದಕ್ಕೆ ನಿಮ್ಮನ್ನು ನೋಟ್ಸ್ ಇಟ್ಕೊಂಡು ನಾನು ಪಾಠ ಮಾಡ್ತಾಯಿದ್ದೀನಿ. 14 ವರ್ಷಕ್ಕೆ ಗಂಡು ಮಕ್ಕಳು ಪ್ಯೂಬಿಕ್ ಕೇರ್. ಎಲ್ಲೋ ಒಂದು ಕಡೆ ಪ್ರೈವೇಟ್ ಆರ್ಗನ್ ಹತ್ರ ಕೂದಲು ಬರ್ತವೆ, ಕಂಕಳಲ್ಲಿ ಕೂದಲು ಬರುತ್ತೆ, ಜನನಾಂಗದ ಸುತ್ತು ಕೂದಲು ಬರುತ್ತೆ. ಅವಾಗ ಇವನು ದೊಡ್ಡವನಾಗಿದ್ದಾನೆ ಅಂತ. ಹೆಣ್ಮಕ್ಳಿಗೂ ಕೂಡ ಪ್ರೈವೇಟ್ ಪಾರ್ಟ್ನಲ್ಲಿ ಕೂದಲು ಬರುತ್ತೆ. ಈ ಜನಗಳಿಗೆ ಗೊತ್ತಿರಲಿ ಅಂತ ನಾನು ಹೇಳ್ತೀನಿ. ಇವನು ವಾಯ್ಸ್ ಚೇಂಜ್ ಆಗುತ್ತೆ, ಮಡಮೆಗಳು ಬರ್ತವೆ, ಅವಾಗ ಇವನು ದೊಡ್ಡವನಾಗಿದ್ದಾನೆ ಅಂತ ಅರ್ಥ. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.